ಶಕ್ತಿ ಇದೆ. ಬಹುಶಃ ನಾವು ಬಾಲ್ಯಾವಸ್ಥೆಯಿಂದಲೂ ಅವರ ಸಿನಿಮಾನ ನೋಡ್ಕೊಂಡು ಬೆಳೆದವರು. ನಮಗೆ ಭಾಳ ದೊಡ್ಡ ಕನಸಿತ್ತು, ಅವ್ರನ್ನ ಭಾಳ ಹತ್ತಿರದಿಂದ ಎಲ್ಲ ಮಾತಾಡಿಸ್ಬೇಕು, ನೋಡಬೇಕು ಅಂತ. ಬಹುಶಃ ಶಿವಣ್ಣ ಅವರಿಂದ ನನಗೊಂದೊಂದು ಅವಕಾಶ ಸಿಕ್ತು. ರಂಗರಂಗ ಚಿತ್ರ ಮಾಡಿದಾಗ ಅದನ್ನು RR ಕಾಪಿ ನೋಡೋಕ್ಕೆ ಅವ್ರು ಬಂದಾಗ ಅವಾಗ ಪ್ರಥಮವಾಗಿ ನಾನು ಅವ್ರನ್ನ ಭೇಟಿ ಮಾಡುವಂಥ ಒಂದು ಅವಕಾಶ ಸಿಕ್ತು. ಅದಾದಮೇಲೆ ನಮ್ಮ ಜನಪ್ಪ ಅವ್ರು ಇಲ್ಲೇ ಕೂತಿದ್ದಾರೆ. ಆವಾಗ ವಾಕಿಂಗ್ ಮಾಡಿಸ್ಬೋದು ಯಜಮಾನರಿಗೆ. ಅವರು ಕ್ಯಾಚ್ ಹಾಕ್ಕೊಂಡು ಅವ್ರ ಕಡೆಯಿಂದ, ಅವ್ರ ಮಗ ಅವ್ರು ಕ್ಯಾಚ್ ಹಾಕ್ಕೊಂಡು ಈ ಕಡೆಯಿಂದ, ಹಂಗೆ ಹಿಂಗೆ ಮಾಡಿ ಮನೆ ಒಳಗೂ ಹೋಗಿದೆ. ಅದಾದಮೇಲೆ ಯಾವಾಗಾದ್ರೂ ಅವಕಾಶ ಸಿಕ್ಕಿದಾಗೆಲ್ಲ ಅವ್ರ ಜೊತೆ ಕೂತ್ಕೊಂಡಾಗ ಆ ವೈಬ್ರೇಷನ್ ಅಂದರೆ ಏನು, ಆ ಪಾಸಿಟಿವ್ ಫೀಲ್ ಅಂದರೆ ಏನು ಅಂದರೆ, ಅವ್ರನ್ನ ನೋಡಿದಾಗ ಮಾತ್ರ, ಆ ನೋಡಿದವ್ರು ಮಾತ್ರ ಆ ಒಂದು ಖುಷಿ ಇರುತ್ತೆ ಒಳಗಡೆ, ಎಲ್ಲೂ ಹೋಗಲ್ಲ. ನಾನು ಬಹುಶಃ ಅವ್ರನ್ನ ಎಷ್ಟು ದಿನ ನೋಡಿದ್ದೀನಿ, ಅಷ್ಟು ದಿನ ಅವ್ರನ್ನ ಕಣ್ಣನ್ನ ನೋಡಿಲ್ಲ. ಆ ಕಣ್ಣು ನೋಡೋಕ್ಕಾಗೋದೇ ಇಲ್ಲ ಯಾರಿಗೂ. ಆ ಥರದ ಒಂದು ಶಕ್ತಿ ಇತ್ತು ಅಲ್ಲಿ ನೋಡೋರಿಗೆ. ನೋಡಿದ್ರೆ ಆ ಥರ ಎಲ್ಲ ಮೀಟ್ ಡ್ರಾಪ್ ಆಗೋದು. ಆ ಥರ ಒಂದು ಎನರ್ಜಿ ಅವರಲ್ಲಿತ್ತು. ಬಹುಶಃ ಅವ್ರ ಬಾಯಿನಲ್ಲಿ ಒಳ್ಳೇದಾಗಲಿ ಅಂತ ಏನಾದರೂ ಆಶೀರ್ವಾದ ತಗೊಂಡ್ರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಹೇಳ್ದಂಗೆ ಅದು ಗ್ಯಾರಂಟಿ ಆಗೇ ಆಗುತ್ತೆ. ಅದಕ್ಕೆ ನಾನು ಒಬ್ಬ ಸಾಕ್ಷಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವಾಗ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬಂದಾಗ ಭಾಳ ಚೆನ್ನಾಗಿ ಕಾರ್ನ ನಿಲ್ಲಿಸಿ ನಡ್ಕೋತಾ ಅಲ್ಲೊಂದು ಅರಳಿ ಮರ ಇತ್ತು. ಬಹುಶಃ ನಾನು ಇವತ್ತವರೆಗೂ ಟ್ರೈ ಮಾಡ್ತೀನಿ ಆ ಟೈಪ್ ಒಂದು ನಮಸ್ಕಾರ ಹಾಕೋಕ್ಕೆ ಏನಾದ್ರು ಆಗುತ್ತಾ ಅಂತ. ಜನ್ಮಕ್ಕೆ ಆಗೋದಿಲ್ಲ ಬಿಡೋದು. ಅವ್ರು ನಿಂತಿರೋರು ಬೆಂಡಾಗಿ ಎರಡು ಕೈ ನೆಲಕ್ಕೆ ಟಚ್ ಮಾಡಿ ಭಾಳ ವಿಶೇಷವಾಗಿ ನಮಸ್ಕಾರ ಮಾಡೋದು. ಅದು ತೀರಾ ಯೋಗಾಸನ ಮಾಡಿದಂಥವ್ರಿಗೆ ಅಷ್ಟೊಂದು ದೊಡ್ಡ ಸ್ಟ್ರೆಚ್ ಆಗೋದು ಯಾರಿಗೂ ಆಗೋಕ್ಕಾಗೋದಿಲ್ಲ. ಅದೇನಾದ್ರು ಎದುರುಗಡೆ ಬಂದಾಗ ಇರ್ರಿ ಹೇಗಿದ್ರಿ ಅಣ್ಣ, ಚೆನ್ನಾಗಿದ್ದೀನಿ ಅಣ್ಣ, ಯಾರು ಹೇಳಲ್ಲ ರೀ ಲೈಫಲ್ಲಿ ಹೇಗಿದ್ದೀರಿ ಅಂದರೆ ಹೇಗಿದ್ದೀರಿ ಸ್ವಾಮಿ ಅಂತಾರೆ. ಬಾಯಿ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಿರಲ್ಲ, ಇದೇ ರೀತಿ ಚೆನ್ನಾಗಿರ್ಬೇಕಾದ್ದು ಕೂಡ ಮನುಷ್ಯನಿಗೆ ಅಂತ ಹೇಳೋರು. ಅಂಥ ಅದ್ಭುತವಾದಂಥ ಕನ್ನಡದ ಶಕ್ತಿಯವರು. ಬಹುಶಃ ಅವ್ರು ಇದ್ದಿದ್ದಕ್ಕೇ ಒಂದು 4-5 ಸಾವಿರ ಚಿತ್ರಗಳು, ನಾವುಗಳು ಎಲ್ಲ ಇರೋದಕ್ಕೆ ಸಾಧ್ಯ ಆಗಿದೆ. ಬಹುಶಃ ಅವ್ರು ಹಿಂದೆ ಹೋಗಿದ್ರೆ ಅದು ಆಗ್ತಾನೇ ಇರಲಿಲ್ಲ ಅಂತ ನನ್ನ ಮನಸ್ಸು ಇವತ್ತು ಹೇಳ್ತಾ ಇರುತ್ತೆ. ಈಗಲೂ ಇರಬೇಕು ಅಂತ ನನ್ನ ಮನಸ್ಸು ಬೇಡ್ಕೊಳುತ್ತೆ. ಇವತ್ತು ಅವ್ರು ಇರಬೇಕು, ಇದ್ದಾರೆ. ಬಹುಶಃ ಅಂಥ ಒಂದು ದೊಡ್ಡ ಶಕ್ತಿ, ಆ ಶಕ್ತಿನೇ ಅಷ್ಟು ದೊಡ್ಡ ಶಕ್ತಿ ಆಗಿರ್ಬೇಕಾದ್ರೆ ಇನ್ನು ಅವ್ರು ಜನ್ಮ ಕೊಟ್ಟಂಥ ಮಕ್ಕಳಿಗೆ ಎಷ್ಟು ಶಕ್ತಿ ಇರಬೇಕು ಯೋಚನೆ ಮಾಡಿ. ಅದಕ್ಕೆ ನನಗೆ ಒಂದು ಸಣ್ಣ ಒಂದು ಕತೆ ನಾವು ಹೇಳ್ಬೋದಾ? ಪಾರ್ವತಿ ಶಿವನಿಗೆ ಕೇಳ್ತಾಳೆ, ನನಗೆ ದೈಹಿಕವಾಗಿ ಒಂದು ಮಗು ಬೇಕು ಅಂತ ಕೇಳ್ತಾಳೆ. ಯಾಕಂದ್ರೆ ಗಣಪ ಮಾನಸಿಕ ಮಗ. ಶಿವ ಹೇಳ್ತಾನೆ, ಬೇಡ ನಿಮಗೆ ಬೇರೆ ಮಾಡೋಕ್ಕಾಗಲ್ಲ, ಇಲ್ಲ ಇವಳು ಹಣ ಮಾಡ್ತಾಳೆ, ಇಲ್ಲ ನನಗೆ ಬೇಕು. ಸರಿ ಆಯಿತು, ನೀನು ಹಣೆ ಬರ ಅಂತ ಅಂದ್ಬಿಟ್ಟು ಪಿಂಡ ಪ್ರದಾನ ಮಾಡ್ತಾನೆ. ಆದರೆ ಪಾರ್ವತಿಗೆ ಹೊಟ್ಟೆನ ಇಟ್ಕೊಳ್ಳೋಕ್ಕಾಗಲ್ಲ, ಒತ್ತಾಡೋಗ್ತಾರೆ. ಯಾಕಂದ್ರೆ ಅಷ್ಟು ಎನರ್ಜಿ ಇರುತ್ತದೆ ಆ ಶಿವನ ಅಂಶದಲ್ಲಿ. ಆಗ ಆಕೆ ಅಗ್ನಿಗೆ ಪ್ರಾರ್ಥನೆ ಮಾಡ್ತಾಳೆ, ಬೆಂಕಿ ಉರಿಯೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಬೆಂಕಿ ಥರ ಉರಿಯುತ್ತೆ ಆ ಭ್ರೂಣ. ಆಗ ಅವಳು ಅಗ್ನಿ ದೇವರು ಪ್ರಾರ್ಥನೆ ಮಾಡ್ತಾಳೆ, ನೀನೇ ಶಾಖ ಅಂದರೆ ಅದಕ್ಕೆ ಮೇಲೆ ಶಾಖ ಇದೆ, ನಾನು ಏನು ಮಾಡಲಿ, ನನ್ನ ಕೈಯಲ್ಲಿ ಆಗಲ್ಲ, ಈ ಭ್ರೂಣ ನೀನು ತಗೋಬಿಡಪ್ಪ ಅಂತ ಹೇಳಿ ಅಗ್ನಿ ಕೈ ಕೊಟ್ಟು. ಅಗ್ನಿಗೆ ಪಿತಾಮಹ, ಅವನು ಹಿಡ್ಕೊಂತಾನೆ, ಅವನ ಕೈನಲ್ಲೇ ತಡ್ಕೊಳಕ್ಕಾಗಲ್ಲ. ಇದು ಯಾವುದು ಕ್ರಮ ಇದು, ನನ್ನ ಕೈನಲ್ಲಿ ಆಗೋದಿಲ್ವೇ, ಏನು ಹಿಂಗೆ ಸುಡ್ತಾ ಇದೆಯಲ್ಲ ಅಂತ ಹೇಳಿ ಕಡೆಗೆ ಅವನು ಇಂದ್ರನ ಕೇಳ್ತಾನೆ. ಇಂದ್ರ ನಾವು ಹತ್ರನೇ ಬರಲ್ಲಪ್ಪ, ನಮ್ಮದು ಸುವಾಸನೆ ಬೇಡ ಅಂತ ವರುಣನ್ ಕರೀತಾನೆ. ಏನಪ್ಪ ತೊಳೆ ನೀನೇನಾದ್ರು ಮಾಡ್ತೀಯ, ಯಾಕಂದ್ರೆ ನೀನು ಮಳೆ ರೂಪದಲ್ಲಿ ನೀನು ತಂಡ ಮಾಡೋ ಕೆಪಾಸಿಟಿ ಇದೆ, ನೀನಾದರೂ ಇದನ್ನ ವಹಿಸ್ಕೋ. ಅದನ್ನು ಅವನು ವರುಣನ ಕೈ ಕೊಡ್ತಾನೆ. ವರುಣ ಆಗೋದೇ ಅವ್ನು ಕುಡ್ದಾಡ್ಬಿಡ್ತಾನೆ, ಇಟ್ಬಿಡ್ತಾನೆ. ಕಡೆಗೆ ಎಲ್ಲ ಒಂದು ಪ್ಲಾನ್ ಮಾಡ್ತಾನೆ, ಇದು ಆಗೋದಿಲ್ಲ, ಇದಕ್ಕೇನಾದ್ರು ದಾರಿ ಮಾಡಲೇಬೇಕು ಅಂತ ಹೇಳಿ ಋಷಿಮುನಿಗಳ ಪತ್ನಿಯರು ಪಾತಿವ್ರತೆ ಧರ್ಮ ಪಾಲಿಸುವಂಥವರು ಗಂಡನ ಸೇವೆ ಮಾಡಿಕೊಂಡು ಬಂದಾಗ ಇದೇ ಸರಿಯಾದ ಐಡಿಯಾ ಅಂತ ಹೇಳಿ ಇದ್ದಕ್ಕಿದ್ದಕ್ಕೆ ಅಲ್ಲಿ ಒಂದು ಚಳಿಯ ವಾತಾವರಣನ ಸೃಷ್ಟಿ ಮಾಡಿ, ನಮ್ಮ ಪ್ರಕಾರ ಸಿನಿಮಾದಲ್ಲೆಲ್ಲ ಆರ್ಟ್ ಡೈರೆಕ್ಟ್ ಮಾಡಲ್ಲ, ಆ ಟೈಪ್ ಸ್ನೋ ಫಾಲ್ಸು ಅದು ಮಾಡ್ಬಿಡ್ತಾರೆ.
ಆಗ ಹೆಣ್ಮಕ್ಳು ಏನಿದ್ದಾರೆ ಅದು ಜೀವನಗಳ ಬಗ್ಗೆ ಅವ್ರಿಗೆ ತಲೆ ಸರಿಯಾಕಾಗುತ್ತೆ ಏನು ಸರಿಯಾದ ಸಮಯ ಅಂತ ಹೇಳಿ ಅಗ್ನಿಯಲ್ಲಿ ಸ್ಥಾಪನೆ ಆಗಿ ಕುಡಿಯೋಕ್ಕೆ ಶುರು ಮಾಡ್ತಾರೆ. ಇವ್ರೇನು ಮಾಡ್ತಾರೆ, ಸರಿ ಸಾಕನ ತಗೊಂಡು ಈ ಚಳಿನ ಕಮ್ಮಿ ಮಾಡ್ಕೊಳ್ಳೋಣ ಅಂತ ಒಂದು 6 ಜನ ಹೆಣ್ಮಕ್ಳನ್ನು ಕೊಂಡು ಬೆಂಕಿ ಕಾಯ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ 4 ಭಾಗ ಮಾಡಿ ಶಿವನ ಪೂರ್ಣನ ಅವರು ದಾನ ಮಾಡ್ತಾರೆ. ಇದು ಗಣದೇರು ಗೊತ್ತಾಗ್ತದೆ, ಏನಿದು ನನ್ನ ಹೆಂಡತಿ ಗರ್ಭಿಣಿ ಆಗ್ಬಿಟ್ಟಲ್ಲ ಅಂತ ಹೇಳಿ ಭಾಳ ತುಂಬ ಬಂದ್ಬಿಡ್ತಾರೆ. ನಾವು ಕೊಡಲೇಬೇಕು ಅಂತ ಬಂದಾಗ ಅವಾಗ ಎಲ್ಲರೂ ಪ್ರತ್ಯಕ್ಷವಾಗಿ ಹೇಳ್ತಾರೆ, ಇಲ್ಲ ಇಲ್ಲ ಸುಖ ಕೊಡೋಕೆ ಹೋಗ್ಬೇಡ, ನೀನು ತುಂಬ ಆಶ್ಚರ್ಯ ಪಡ್ತೀಯ, ಅದು ಶಿವನ ಗುಣ ತಾಯಿಯಿಂದ ನನಗೆ ನನ್ನಿಂದ ಈ ಕಡೆಗೆ ಟ್ರಾನ್ಸ್ಫರ್ ಆಗಿರೋದಪ್ಪ, ಹಾಗಾಗಿ ನೀವು ಬೇಜಾರು ಮಾಡ್ಕೋಬೇಡ, ಸಾಕ್ಷಾತ್ ನಯಕಾರನೇ ಅಲ್ಲಿ ಇದ್ದಾನೆ ಒಳಗಡೆ ಅಂತ ಅಂದಾಗ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ. 6 ಜನನು ಯಾವಾಗ ಗರ್ಭಧಾರಣೆ ಆಗ್ತದೆ ವಾಪಸ್ ಅಗ್ನಿ ಮುಖೇನ ಪಾರ್ವತಿಗೆ ದಾನ ಮಾಡಿದಾಗೆ ಆಗಲೇ 6 ಮುಖದ ಆ ಮಗನು ಹುಟ್ಟೋದು. ಅಷ್ಟು ಎನರ್ಜಿ ಆಫ್ ಶಿವ. ಹಂಗೆ ಒಬ್ಬ ತಂದೆ ಅಷ್ಟು ಪವರ್ಫುಲ್ ಇದ್ರೇನೆ ಮಾತ್ರ ಈ ಜೂನಿಯರ್ ರಾಜ್ಕುಮಾರ್ ಹುಟ್ಟೋಕ್ಕೆ ಸಾಧ್ಯ. ದಟ್ ಈಸ್ ದಿ ಎನರ್ಜಿ ಆಫ್ ರಾಜ್ಕುಮಾರ್, ಅದೇ ನಿಜವಾದ ಎನರ್ಜಿ. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಮ್ಮಂಥ ಒಬ್ಬ ಪುರಾಣಿ ಭಕ್ತರು ಕರೆದಿದ್ರಿ, ಈಗ ಹೇಳ್ಬಿಡಿ ಏನು ಮಾಡಬೇಕು. ಕ್ಯಾಚ್ ಅಪ್ ಹೋಗ್ಬೇಕು ನೆಕ್ಸ್ಟ್ ಸಾಂಗ್. ಸೊ ಬೊಂಬೆ ಹೇಳ್ತಾ ಇದೆ ಅಂತ ಒಂದು ಬ್ಯೂಟಿಫುಲ್